ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮಾತುಗಳು. ಸುಪ್ರೀಂ ಕೋರ್ಟ್ಗೆ ಹಿಂದೂಗಳಂದ್ರೆ ಯಾಕೆ ಇಷ್ಟೊಂದು ತಾರತಮ್ಯ? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳನ್ನೆತ್ತಿದ ಆನಂದ್ ರಂಗನಾಥನ್. If this is not seeding resentment among Hindus and stoking religious wars, what is? ದೇವಸ್ಥಾನಗಳು ಗವರ್ನಮೆಂಟ್ ನ ಅಂಡರ್ ಅಲ್ಲಿ ಬರುತ್ತೆ, ಮಸೀದಿಗಳು ಯಾಕೆ ಬರಲ್ಲ? ಇದು ಸುಪ್ರೀಂ ಕೋರ್ಟ್ಗೆ ಸರಿ ಅಂತ ಅನ್ಸುತ್ತಾ? Damaged mosque to be restored. Go ask your Allah to do something. ನ್ಯಾಯಮೂರ್ತಿಗಳು ಮನುಷ್ಯರು, ದೇವರಲ್ಲ ಅಂದ ಆನಂದ್ ರಂಗನಾಥನ್. You should be men, not gods. You should hold a pen, not a bolt of lightning. ಸದ್ಯ ಈಗ ಬಹಳ ಚರ್ಚೆಯಲ್ಲಿರುವಂತಹ ಹೆಸರು ಯಾರ್ದು ಅಂತ ಕೇಳಿದ್ರೆ ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ BR ಗವಾಯಿ ಅವರ ಹೆಸರು. ಯಾಕೆ ಇವರು ಚರ್ಚೆಯಲ್ಲಿದ್ದಾರೆ ಅಂತ ಕೇಳ್ತೀರಾ? ರಾಕೇಶ್ ದಲಾಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮಧ್ಯಪ್ರದೇಶದಲ್ಲಿ ಹಾನಿಗೊಳಗಾಗಿರುವಂತಹ ವಿಷ್ಣುವಿನ ಮೂರ್ತಿಯನ್ನ ಪುನಃ ಸ್ಥಾಪಿಸುವಂತೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದ. ಈ ಅರ್ಜಿಯನ್ನ ನೋಡಿದಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರು ಏನ್ ಹೇಳ್ತಾರೆ ಗೊತ್ತಾ? ನೀನು ವಿಷ್ಣುವಿನ ಭಕ್ತ ತಾನೆ, ಹೋಗಿ ಇದನ್ನು ವಿಷ್ಣು ಹತ್ರನೇ ಹೇಳು ಅಂತ ಬಹಳ ಉದ್ದಟತನದಿಂದ ಹೇಳಿದ್ರು. ಸೊ ಅವರ ಈ ಮಾತಿಗೆ ಈಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಒಬ್ಬ ಮುಖ್ಯ ನ್ಯಾಯಮೂರ್ತಿಯ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ರೀತಿ ಮಾತುಗಳನ್ನ ಆಡಬಾರ್ದಿತ್ತು ಅಂತ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಥರ್, ಸೈಂಟಿಸ್ಟ್ ಹಾಗೂ ಪೊಲಿಟಿಕಲ್ ಕಮೆಂಟೇಟರ್ ಆಗಿರುವಂತಹ ಆನಂದ್ ರಂಗನಾಥನ್ ಅವರು ತಮ್ಮದೇ ಆದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕಾಶ್ಮೀರಿ ಹಿಂದೂಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ನಿಲುವು ಏನಾಗಿತ್ತು ಅನ್ನೋದನ್ನ ಆನಂದ್ ರಂಗನಾಥನ್ ಅವರು ವಿವರಿಸಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ, ನೋಡಿ. Kashmiri Hindus. Supreme Court refused to reopen the cases of criminality in 1990 against the Kashmiri Hindus, saying court that too much time had elapsed. This after the same Supreme Court constituted an SIT to look into the cases of criminality in 1984 against the Sikhs that happened 6 years before the Kashmiri Hindu genocide. If this is not seeding resentment among Hindus and stoking religious wars, what is? ವಿಷ್ಣುವಿನ ಮೂರ್ತಿಯನ್ನ ಪುನಃ ನಿರ್ಮಾಣ ಮಾಡೋದಕ್ಕಾಗಿ BR ಗವಾಯಿ ಅವರು ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೋ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಮಸೀದಿ ಹಾಳಾಗಿದೆ ಅಂತ ಹೇಳಿದ್ರೆ, ಹೋಗಪ್ಪ ನೀನು ಅಲ್ಲಾಹನ ಹತ್ರನೇ ಕೇಳು ಅಂತ ಜಡ್ಜ್ ಕೇಳ್ತಾರಾ ಅಂತ ಹೇಳಿ ಆನಂದ್ ರಂಗನಾಥನ್ ಪ್ರಶ್ನಿಸಿದ್ರು. Had he taunted an aggrieved Muslim pleading for a damaged mosque to be restored, go ask your Allah to do something. ಇಷ್ಟೇ ಅಲ್ಲ, ಇನ್ನೂ ಅನೇಕ ಪ್ರಶ್ನೆಗಳನ್ನ ಇಡ್ತಾ ಹೋಗಿದ್ದಾರೆ. ಅದನ್ನ ನಾನು ಒಂದೊಂದಾಗಿ ಹೇಳ್ತೀನಿ. ಈ ವಕ್ಫ್ ವಿಚಾರಕ್ಕೆ ಬಂದ್ರೆ ಸುಮಾರು 10 ವರ್ಷಗಳಲ್ಲಿ 20 ಲಕ್ಷ ಎಕರೆಗೂ ಹೆಚ್ಚಿನ ಜಾಗವನ್ನ ವಕ್ಫ್ ಬೋರ್ಡ್ ಕಬಳಿಸಿದೆ. ಇದರಿಂದಾಗಿ ಹಿಂದೂ ಮತ್ತೆ ಮುಸ್ಲಿಮರ ನಡುವೆ ದ್ವೇಷ ಭಾವನೆ ಬರಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಆನಂದ್ ರಂಗನಾಥ್ ಅವರು ಕೇಳಿದ್ದಾರೆ. ಇಂತಹ ವಿಚಾರಗಳಿಗೆ ಧ್ವನಿ ಎತ್ತದಿದ್ರೆ ಬೇರೆ ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತ ಕೇಳಿದ್ದಾರೆ. ದೇವಸ್ಥಾನಗಳನ್ನ ಗವರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ, ಆದ್ರೆ ಮಸೀದಿಗಳು ಯಾಕೆ ಗವರ್ನಮೆಂಟ್ ನ ಅಂಡರ್ ಅಲ್ಲಿ ಬರೋದಿಲ್ಲ? ಇದು ಸಮಾನತೆ ಅಂತ ಸುಪ್ರೀಂ ಕೋರ್ಟ್ಗೆ ಅನಿಸುತ್ತಾ? ಈ ವಿಚಾರಕ್ಕೆ ಕೆರಳದೇ ಇದ್ರೆ ಇನ್ಯಾವ ವಿಚಾರಕ್ಕೆ ಕೆರಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಂದಿನದು RTE, ರೈಟ್ ಟು ಎಜುಕೇಶನ್. 25% ರಿಸರ್ವೇಶನ್ ಅನ್ನುವಂಥದ್ದು ಹಿಂದೂಗಳು ನಡೆಸುವಂತಹ ಶಾಲೆಗಳಿಗೆ ಮಾತ್ರ ಅನ್ವಯ ಆಗುತ್ತಾ? ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇದು ಅನ್ವಯ ಆಗಲ್ವಾ? ಈ ವಿಚಾರಕ್ಕೆ ಧ್ವನಿ ಎತ್ತದಿದ್ರೆ ಇನ್ ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತ ಆನಂದ್ ರಂಗನಾಥ್ ಅವರು ಕಿಡಿಕಾರಿದ್ದಾರೆ. ನೂಪುರ್ ಶರ್ಮಾ ಮುಸ್ಲಿಂ ಸ್ಕ್ರಿಪ್ಚರ್ಸ್ ಬಗ್ಗೆ ಏನೋ ಹೇಳಿದ್ದಕ್ಕಾಗಿ ಕೆಂಡಾಮಂಡಲವಾಗಿದ್ದ ಸುಪ್ರೀಂ ಕೋರ್ಟ್ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ಅಂದ್ರೆ ಡೆಂಗ್ಯೂ, ಮಲೇರಿಯಾ, ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು, ನಾಶ ಮಾಡಬೇಕು ಅಂತೆಲ್ಲ ಹೇಳಿದ್ರಲ್ವಾ? ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು? ಈ ವಿಚಾರಕ್ಕೆ ಹಿಂದೂಗಳು ಪ್ರತಿಭಟನೆಯನ್ನ ನಡೆಸದೇ ಇದ್ರೆ ಮತ್ಯಾವ ವಿಚಾರಕ್ಕೆ ಹಿಂದೂಗಳು ಪ್ರತಿಭಟನೆಯನ್ನ ನಡೆಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ಆನಂದ್ ರಂಗನಾಥನ್ ಅವರು ಕೇಳಿದ್ರು. ಇನ್ನು CAA ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಆನಂದ್ ರಂಗನಾಥನ್ ಮಾತನಾಡಿದ್ದಾರೆ. ಅದನ್ನ ನೋಡಿ. CAA protest. The Shaheen Bagh and anti-CAA protests that resulted in the terrible 2020 Delhi riots were about the blockade, the blatant illegality of it. But the Supreme Court, despite recognizing illegality, went for mediation to remove the blockade. Would the Supreme Court ask for mediation for everything that it says is illegal? My lords, you should be men, not gods. ಇಷ್ಟೆಲ್ಲ ಮಾತನಾಡಿದಂತಹ ಆನಂದ್ ರಂಗನಾಥನ್ ಅವರು, ಮುಖ್ಯ ನ್ಯಾಯಮೂರ್ತಿಗಳೇ, ನೀವು ಮನುಷ್ಯರು, ದೇವರಲ್ಲ.
ಭಾವನೆಗಳ ಮೇಲೆ ನೀವು ತೀರ್ಪು ನೀಡೋದಲ್ಲ, ನೀವು ಕಾನೂನುಬದ್ಧವಾಗಿ ತೀರ್ಪನ್ನ ನೀಡಬೇಕು ಅಂತ ಹೇಳಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.